ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಕಾವೇರಿ ಧಾರಾವಾಹಿಯ ದಿನ ಸಂಚಿಕೆಯ ಪ್ರೋಮೋ ಏನಾಗಿದೆ ನೋಡೋಣ ಬನ್ನಿ. ಇತ್ತ ಕಾವೇರಿ ಮನೆಗೆ ಬಂದಿದ್ದಾಳೆ ಬೇರೊಂದು ಅವತಾರದಲ್ಲಿ, ದುರ್ಗಿ ಅವತಾರದಲ್ಲಿ. ಬರ್ತಿದ್ದಾಗೇನೆ ಅವಳು ಸಂಪೂರ್ಣ ತಾನು ಕಾವೇರಿ ಅಲ್ವೇ ಅಲ್ಲ ಅನ್ನುವಂಥದ್ದನ್ನ ಅಲ್ಲಿ ತೋರ್ಸ್ಕೊಳ್ತಾ ಇದ್ದಾಳೆ. ಆಮೇಲೆ ಕರ್ಕೊಂಡ್ ಬರ್ತಾರೆ, ಬಾರ ಮೇಲೆ ದುರ್ಗಿ ಅಂತೇಳಿ ಪ್ರಮೋದ ದೇವಿ. ಇದೇ ನಿನ್ನ ಆಸ್ಕೆ ಅಂತ ಹತ್ತರಿಕೆ ಎಟ್ಮೇಲೆ ಅವ್ರೆ ಕಾಳ್ ಹಬ್ಬ ಇಷ್ಟು ದೊಡ್ಡ ರೂಮು ನಿಮ್ಗೊಬ್ಳಿಗೇನ ಅವ್ರ ಮನೆ ಮರಿ ಇದ್ದಂಗ ಅದಲ್ಲಪ್ಪ. ಇದೇನಿದು ಲೈಟ್ ಬುಟ್ಟಿ ಒಳಗೆ ಲೈಟ್ ಬಿಟ್ಟವ್ರೆ, ಬೇರೆ ತಂದ್ಬಿಟ್ಟು ಇಲ್ಲಿ ಇಟ್ಬಿಟ್ಟವ್ರಲ್ಲ ನಲ್ಲಿ ಎಲ್ಲವಾ. ಒಂದ ಎರಡ ಬಾಗ್ಲುಗಳು, ನುಸಿ ಬಾಗ್ಲುಗಳಿದಾವ. ಇದು ಬಚ್ಚಲ್ ಮನೆ. ದುಡ್ಡಿಂದ ಏನಾರ ಮೇಲೆ ದುದುತಾಯ್ತ ನಿಮ್ಗೆ? ಇದೆಂತದಿದು ಇರೋದ್ ಬರೋದೆಲ್ಲ ಹಾಕಬಿಡದೆ. ಓ ಎಷ್ಟು ಗಮ್ಮಂತದೆ ಅಲ್ಲ. ಅಬ್ಬಾ ಇದು ಎಂತದಿದು ಅಂತಾಳೆ. ಡಂಕಣ ಅಂತ ಹೇಳಿ ಕುಣಿತಾ ಹೋಗ್ತಾಳೆ ಹಾಸಿಗೆ ಮೇಲೆ. ಜಟಕ ಕುದುರೆ ಹತ್ತಿ ಪೇಟೆಗೆ ಹೋಗಮ್ಮ ಅಂತೇಳಿ ಹಾಡು ಹೇಳ್ತಾಳೆ. ಹಾಡು ಹೇಳ್ತಿದ್ದಂಗೆ ಇದೆಲ್ಲ ಮಾಡ್ತಾ ಇದ್ರೆ ಅಗಸ್ತ್ಯನಿಗೆ ಏನು ಗೊತ್ತಾಗೋದಿಲ್ಲ. ಏನ್ ನಿಶಬ್ದವಾಗಿ ನಿಂತಿರ್ತಾನೆ. ನನ್ ಕೈಗೆ ಸಿಗ್ಬೇಕು ಲಾರಿ ಗುದ್ದವನು, ಹಂಗೆ ಚರ್ಮ ಸುಲ್ದು ಬಿಡ್ತೀನಿ ಅವನಿಗೆ. ನಾನ್ ಸೆನ್ಸ್ ಅಂತಾನೆ ಅಗಸ್ತ್ಯ. ಪ್ರಮೋದ ದೇವಿ ಸುಮ್ಮನಿರು, ಹುಡುಗಿ ಅದು ಕಾಸ್ಟ್ಲಿ ಕಣೆ, ಏನು ಮಾಡ್ಬಿಡ ಕಣೆ, ಹೇಳೋದನ್ನ ಕೇಳು, ಒಂದ್ ನಿಮಿಷ ಬಿದೋಗ್ತೀಯ. ಬಿದ್ಲು. ಹೇಳಿದ ಮಾತು ಕೇಳಿದ್ರೆ ತಾನೆ. ನೋಡು, ನೋ ಟಚಿಂಗ್ ಅಂತಾಳೆ. ಒಳ್ಳೆಡಿ ಇದೆ ಈ ಹಾಸಿಗೆ ಎಲ್ಲ ನನಗೆ ಆಗ್ಬರಲ್ಲ. ನಮ್ಗೆ ಏನಿದ್ರು ಕೆಳಗಡೆ ಭೂತಾಯಿ ಮೇಲೆ ಮಲಗದೇ ನಮ್ಗಿಷ್ಟ. ತಣ್ಣಗಿದೆ ಈ ಭೂತಾಯಿನೇ ಚಂದ. ಅದ್ ಸರಿ, ದೂದ್ ಬಿಡ ಎಲ್ಲಿರ್ತಾನೆ? ನಿನ್ ಗಂಡ ಕಡೆ ಅವನು. ವಾ ಗಂಡನ ಜಗ್ ಮಂಡ ಇದ್ದಂಗ ಅವನೇ. ನೋಡು, ಹೀಗೆ ಇಲ್ಲೇ ಕೂತಿರು, ಹೋಗಿ ನಿನಗೆ ಕುಡಿಯೋಕೆ ಬಿಸಿಯಾಗ ಹಾಲು ಕಳಿಸ್ಕೊಡ್ತೀನಿ. ಬಾದಾಮ್ ಹಾಲಿರ್ಲಿ, ಅದಕ್ಕೂ ಮುಂಚೆ ಬಿಸಿ ಪಕೋಡನ ಅದ್ಯಾರು ಮಾಡ್ಕೊಡ್ತಾರೆ ಅಲ್ಲ? ಒಳ್ಳೆಡಿ ಡೂ ಯುವರ್ ಓನ್ ಅಂತಾಳೆ. ಯಾಕೆ ಒಳ್ಳೆಡಿ? ಇಲ್ಲಿ ನಿನ್ ಮಾತು ಯಾರು ಕೇಳಲ್ವೇ ಅಂತ. ಈ ಪ್ರಮೋದ ದೇವಿ ಮಾತನ್ನ ಎಲ್ರು ಕೇಳ್ತಾರೆ. ಮತ್ತೆ ನಂಗೊಂದು ಪ್ಲೇಟು ಪಕೋಡ ಮಾಡಿಸ್ಕೊಡು, ಮಾಡ್ತೀನಿ. ಒಳ್ಳೆಡಿ ಕೆಚ್ಚಪ್ಪು ಪ್ಲೀಸ್, ಚಾಮುಂಡಿ ಕಳಿಸ್ತೀನಿ. ಯಪ್ಪ, ಯಾರಪ್ಪ ಇವರು? ಸೀನಿಯರ್ ದುರ್ಗಿ ಇದ್ದಂಗವ್ರೆ ಅಂತ ಅವರು ಕೂಡ ನಟನೆ ಮಾಡ್ತಾ ಹೊಟ್ಟೋಯ್ತಾರೆ ಖುಷಿಯಾಗಿ. ಬಂದವಳೆಲ್ಲ ನಮ್ ಕಾವೇರಿ ಅನ್ನೋದೇ ಖುಷಿ ಪ್ರಮೋದ ದೇವಿ ಅವ್ರಿಗೆ. ಸರಿ, ಇವಳು ಇಲ್ಲಿ ನೀರ್ ಕುಡ್ದ್ಬಿಟ್ಟು ಕೂತ್ಕೋತಾಳೆ. ಒಂದಷ್ಟೊತ್ತು ಕೂತ್ಕೊಂಡ್ ಮತ್ತೆ ಮುಂದುವರಿಸ್ತಾಳೆ. ಮತ್ತೆ ನೀರ್ ಹಿಡ್ಕೊಂಡ್ ಕುಡಕ್ ಹೋಯ್ತಾಳೆ. ಅವ್ನು ಕುಡಿಯೋದಿಲ್ಲ. ಕುಡ್ದ್ಬಿಟ್ಟು ಒಳಗೆ ಸೇರಿದರೆ ಗುಂಡು ಅಂತ ಆಡಕ್ ಶುರು ಮಾಡ್ತಾಳೆ. ಅಗಸ್ತಿನ್ಗಂತೂ ಪ್ರಾಣ ಸಂಟ ಹಂಗಂತ ಹೇಳ್ತಾ ಅಲ್ಲೇ ಹಾಸಿಗೆ ಮೇಲೆ ಬಿದ್ದ್ಬಿಡ್ತಾಳೆ. ಅಗಸ್ತಿನ್ಗೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಅಂತೂ ಅಗಸ್ತಿನ ಆಮೇಲೆ ಹತ್ರ ಬಂದ್ಬಿಟ್ಟು ನನ್ ಯಾರು ಗೊತ್ತಾ, ನೀನು ಕಾವೇರಿನೇ ಅಂತಾನೆ. ತಕ್ಷಣ ಹತ್ರ ಹೋಗ್ಬಿಟ್ಟು ಅವಳು ಹಿಂದಿಂದು ಬೆಟ್ಟದ ಮೇಲೆ ತಳ್ತಾ ಇದ್ನಲ್ಲ, ನನ್ನ ಹೊಟ್ಟೆನಲ್ಲಿ ನಿಮ್ ಜೀವ ಬೆಳೀತಾ ಇದೆ ಅಂತ ಯಾವಾಗ ಹೇಳಿದ್ಲೋ ಹೇಳ್ದಂತದನ್ನ ಜ್ಞಾಪಿಸ್ಕೊಂಡು ಹೇಳ್ತಾಳೆ, ನಾನು ನಿಮ್ ಕಾವೇರಿ ಅಂತಾಳೆ. ಅವನಿಗೆ ದಂಗ ಬಡ್ದೋಯ್ತ, ನಿಂಗೆ ದಿಗ್ಭ್ರಮೆ ಆಗೋಯ್ತದೆ. ಅಯ್ಯೋ ನಿಜ ಗೊತ್ತಾಗ್ಬಿಡ್ತಾ ಹಂಗಾದ್ರೆ? ಇವಳಿಗೆ ಪ್ರಜ್ಞೆ ಇದೆ ಹಂಗಾದ್ರೆ, ಸುಮ್ನೆ ಸುಳ್ಳು ಹೇಳ್ತಾಳೆ, ನಟನೆ ಮಾಡ್ತಾ ಇದ್ದಾಳೆ ಅನ್ನೋದು ಅವನಿಗೆ ಗೊತ್ತಾಗ್ಬಿಡ್ತದೆ. ಮುಂದೆ ಏನಾಗುತ್ತೆ ನಾಳಿನ ಸಂಚಿಕೆಯಲ್ಲಿ, ನಿಜಕ್ಕೂ ಕೂಡ ಅವಳು ನಾನು ಕಾವೇರಿ ಅನ್ನೋದನ್ನ ಗೊತ್ತುಪಡಿಸ್ಕೊಳ್ತಾಳ, ಇಲ್ಲ ದುರ್ಗಿಯಾಗಿಯೇ ನಟನೆ ಮಾಡ್ತಾಳ? ಅಂತೂ ಎಲ್ರಿಗೂ ಕೂಡ ಸರಿಯಾದಂತ ಪಾಠವನ್ನ ಕಲಿಸ್ಲಿಕ್ಕೆ ಬಂದಿದ್ದಾಳೆ ಕಾವೇರಿಗೆ ಒಳ್ಳೆಯದಾಗ್ಲಿ. ಪ್ರಮೋದ ದೇವಿಯವ್ರಿಗೂ ಕೂಡ ಅವರೆಲ್ಲರ ಆಸೆ ನೆರವೇರ್ಲಿ ಅಂತ ಬಯಸೋಣ. ಮುಂದಿನ ಸಂಚಿಕೆಯಲ್ಲಿ ಎಲ್ಲರೂ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಹಾಗೇನೆ
ಶೇರ್ ಮಾಡಿ, ಲೈಕ್ ಮಾಡಿ. ಅನಂತ ಅನಂತ ಧನ್ಯವಾದಗಳು. ಎಲ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೊಮ್ಮೆ ಮುಗಿದೊಮ್ಮೆ.